You're much more than anything in this world. Nothing compares to you, Lord. You're the King of kings and Lord of all lords. Jesus, you're my love, my strength. My heart longs for a friend like you. Jesus, you're my love, my strength. My heart longs for a friend like you. My heart I give to you, Lord. You're much more than anything in this world. Nothing compares to you, Lord. You're the King of kings and Lord of all lords. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 36 ಮತ್ತು 37ನೇ ವಚನ. ಕುಪ್ರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬ ಒಬ್ಬನಿದ್ದನು. ಅವನಿಗೆ ಅಪೊಸ್ತಲರು ಬರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟರು. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಬರ್ನಬನು ಅಂತೆ ಭೂಮಿಯುಳ್ಳವನಾಗಿದ್ದ, ಆಸ್ತಿವಂತನಾಗಿದ್ದ, ಧನವಂತನಾಗಿದ್ದ. ತನಗಿರುವ ಅವನ ಧನವನ್ನೆಲ್ಲ ಏನ್ಮಾಡಿದನಂತೆ? ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ತನಗಿರುವ ಹೊಲವನ್ನೆಲ್ಲ ಮಾರಿ ಅದನ್ನು ದೇವರ ಸೇವೆಗೋಸ್ಕರ ಕೊಡ್ತಾನೆ. ಈ ಬರ್ನಬ ಯಾರು ಎನ್ನುವುದಾದರೆ ಈ ಮರಿಯಳಿಗೆ ಬಂಧುವಾಗಿದ್ದ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. ನನ್ನ ಜೊತೆ ಸೆರೆಯವನಾದ ಅರಿಸ್ತಾರ್ಕನು, ಬಾರ್ನಬನಿಗೂ ದಯೆದಾನಾಗಿರುವ ಮಾರ್ಕನು ನಿಮಗೆ ವಂದನೆಗಳನ್ನು ಹೇಳುತ್ತಾರೆ. ಮಾರ್ಕನು ಬರ್ನಬನು ಬಂಧುಗಳಾಗಿದ್ರು. ಅಂದರೆ ಮರಿಯಳು ಬರ್ನಬನು ಬಂಧುಗಳಾಗಿದ್ರು. ಕಝನ್ ಬ್ರದರ್ ಎಂದು ಹೇಳ್ತಾ ಇರ್ತಾರಲ್ಲವೇ, ಕ್ಲೋಸ್ ರಿಲೇಟಿವ್ಸ್ ಆಗಿದ್ರು. ಯಾಕೆ ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ಅನ್ನುವುದಾದರೆ, ಮರಿಯಳು ಆಸ್ತಿವಂತಳಾಗಿದ್ಳು. ಅದಕ್ಕಾಗಿಯೇ ಅವಳ ಬಳಿಯಲ್ಲಿ ದೊಡ್ಡ ಮನೆ ಇತ್ತು. ಎಷ್ಟು ದೊಡ್ಡ ಮನೆ ಇತ್ತು ಎನ್ನುವುದಾದರೆ, ಒಂದು ಕಡೆ ಯೆರೂಸಲೇಮಿನಲ್ಲಿ ಸಭೆಯು ಪ್ರಾರ್ಥನೆ ಮಾಡುತ್ತಾ ಇತ್ತು ಎಂದು ನಾವು ಓದಿದೇವಲ್ಲವೇ? ಆ ಸಭೆ ಎಲ್ಲಿತ್ತು ಗೊತ್ತಾ? ಮರಿಯಳ ಮನೆಯಲ್ಲಿತ್ತು. ಅಂದರೆ ಯೆರೂಸಲೇಮಿನಲ್ಲಿದ್ದಂತಹ ಸಭೆಯು ಎಲ್ಲಿ ಕೂಡಿ ಬರುತ್ತಾ ಇತ್ತು ಗೊತ್ತಾ ನಿಮಗೆ? ಮರಿಯಳ ಮನೆಯಲ್ಲಿ ಆ ಸಭೆ ಕೂಡಿ ಬರುತ್ತಾ ಇತ್ತು. ಆಕೆ ಆಸ್ತಿವಂತಳಾಗಿದ್ದಳು. ಅದೇ ಸಮಯದಲ್ಲಿ ಆತ್ಮಿಕಳೂ ಆಗಿದ್ದಳು. ಸಾಧಾರಣವಾಗಿ ನಮಗೆ ಗೊತ್ತಿರುವ ಒಂದು ಸತ್ಯವೇನೆಂದರೆ, ಕೆಲವರ ಜೀವಿತದಲ್ಲಿ ಧನ ಇರುವುದಾದರೆ ಗುಣ ಇರೋದಿಲ್ಲ, ಇನ್ನು ಕೆಲವರಿಗೇನೋ ಗುಣ ಇದ್ದರೆ ಧನ ಇರೋದಿಲ್ಲ. ಕೆಲವರಿಗೆ ಆತ್ಮೀಕತೆ ಇದ್ದರೆ ಆಸ್ತಿ ಇರೋದಿಲ್ಲ, ಆಸ್ತಿ ಇದ್ದರೆ ಏನಿರಲ್ಲ? ಆತ್ಮಿಕತೆ ಇರಲ್ಲ. ಈ ದಿನ ನಿಮ್ಮ ಸಂಗತಿ ಹೇಗಿದೆ ಒಮ್ಮೆ ಆಲೋಚಿಸಿರಿ. ಮರಿಯಳು ಎಂಬ ಸ್ತ್ರೀ ಒಳ್ಳೆ ಸ್ತ್ರೀಯಾಗಿದ್ದಳು ಪ್ರಿಯರೇ. ತನಗಿರುವಂತಹ ಐಶ್ವರ್ಯವನ್ನು, ಆತ್ಮೀಕತೆಯನ್ನು ಅನೇಕ ಜನರಿಗೆ ಆಶೀರ್ವಾದಕರವಾಗುವಂತೆ ಮಾಡಿದಳು. ಆ ಮರಿಯಳಿಗೆ ಒಬ್ಬ ಮಗನಿದ್ದ. ಆ ಮಗನ ಹೆಸರೇನೆಂದರೆ ಮಾರ್ಕನು. ಯಾರು? ಮಾರ್ಕನು. ಈ ಮಾರ್ಕನು ಎಂಬ ಮಗನು ಆ ಮನೆಯಲ್ಲಿ ಸಭೆ ಕೂಡಿ ಬರುತ್ತಾ ಇರುವಾಗ, ಆರಾಧನೆ ಜರುಗುತ್ತಾ ಇರುವಾಗ ನೋಡ್ತಾ ಇರ್ತಾ ಇದ್ದ. ಚಾಪೆ ಹಾಕುತ್ತಾ ಇದ್ದನೇನೋ, ಶುಭ್ರಗೊಳಿಸುತ್ತಾ ಇದ್ದನೇನೋ, ಇಲ್ಲವೇ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಿದ್ದನೇನೋ, ಏನ್ ಮಾಡ್ತಿದ್ದನೋ ಗೊತ್ತಿಲ್ಲ. ಆದ್ರೆ ಮನೆಯಲ್ಲಿಯೇ ಸಭೆ ಇದ್ರೂ ಕೂಡ, ಮನೆಯಲ್ಲಿಯೇ ಪ್ರಾರ್ಥನೆ ಜರುಗುತ್ತಾ ಇದ್ರೂ ಕೂಡ ಅದೇನೋ ಮಾರ್ಕನು ಮಾತ್ರ ಮಾರ್ಪಡುವಿಕೆ ಬರಲಿಲ್ಲ.
ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಅಯ್ಯ, ನಾನು ಕೂಡ ರಕ್ಷಿಸಲ್ಪಟ್ಟಿದ್ದೇನೆ, ನಾನು ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ, ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ, ಒಳ್ಳೆ ಸಾಕ್ಷಿಯುಳ್ಳವನಾಗಿದ್ದೇನೆ, ಒಳ್ಳೆ ಸಾಕ್ಷಿಯುಳ್ಳವಳಾಗಿದ್ದೇನೆ. ಆದರೆ ಅದೇನೋ ನಮ್ಮ ಮಗ ಮಾತ್ರ ದೇವರನ್ನು ಲಕ್ಷಿಸಲಾರದೆ ಜೀವಿಸುತ್ತಿದ್ದಾನೆ, ನಮ್ಮ ಮಗಳು ಮಾತ್ರ ದೇವರನ್ನು ಲಕ್ಷಿಸಲಾರದೆ ಜೀವಿಸುತ್ತಿದ್ದಾಳೆ ಎನ್ನುವಂಥವ್ರು ಯಾರಾದರೂ ಇದ್ದೀರಾ? ಹಾಗಾದರೆ ನಿಮಗೊಂದು ಶುಭವಾರ್ತೆ ಹೇಳಲು ಬಯಸುತ್ತೇನೆ. ಯಾವುದು ಆ ಶುಭವಾರ್ತೆ? ಜಾಗ್ರತೆಯಿಂದ ಕೇಳ್ರಿ. ಆದಿ ಸಭೆ ಎಲ್ಲಿ ಕೂಡಿ ಬರ್ತಾ ಇತ್ತು? ಯಾವ ರೀತಿ ಕೂಡಿ ಬರ್ತಾ ಇತ್ತು? ಯಾವಾಗ ಕೂಡಿ ಬರ್ತಾ ಇತ್ತು ಎಂದು ಪರಿಶೀಲಿಸುವುದಾದರೆ, ಆದಿ ಸಭೆಯು ಆ ದಿನಗಳಲ್ಲಿ ಯಾರ್ಯಾರು ಅವರು ತಮ್ಮ ಹೃದಯದಲ್ಲಿ ಯಾರ್ಯಾರು ದೇವರಿಗೆ ಸ್ಥಳ ಕೊಟ್ರು, ಅವ್ರೇನ್ ಮಾಡಿದ್ರು ಗೊತ್ತಾ? ಅಂಥವರು ತಮ್ಮ ಮನೆಯಲ್ಲಿ ದೇವರಿಗೆ ಸ್ಥಳ ಕೊಟ್ರು. ಮರಿಯಳು ತನ್ನ ಮನೆಯನ್ನು ಕೊಡ್ತಾಳೆ, ಬರ್ನಬನು ತನ್ನ ಹೊಲವನ್ನು ಕೊಡ್ತಾನೆ, ಮಾರ್ಕನು ಇಬ್ಬರು ಸೇವಕರ ಮಧ್ಯ ಜಗಳ ಹಚ್ಚುತ್ತಾನೆ. ಅಲ್ಲಿವರೆಗೂ ನೀವು ಬೈಬಲ್ನಲ್ಲಿ ಬೇಕಾದರೆ ನೋಡಿ, ಪೌಲು ಬರ್ನಬ, ಪೌಲು ಬರ್ನಬ, ಪೌಲ ಬರ್ನಬ, ಪೌಲ ಬರ್ನಬ. ಅದಕ್ಕಿಂತ ಮೊದಲು ಬರ್ನಬ ಪೌಲ, ಬರ್ನಬ ಪೌಲ, ಬರ್ನಬ ಪೌಲ ಅಂತ ಇರುತ್ತೆ. ನಂತರ ಪೌಲ ಬಲವಾಗಿ ಉಪಯೋಗ ಆಗ್ತಾನೆ. ಜನರ ಬಾಯಿಯಲ್ಲಿ ಪೌಲ ಬರ್ನಬ, ಪೌಲ ಬರ್ನಬ ಬರುತ್ತೆ. ಪರಿಶುದ್ಧಾತ್ಮದೇವರೇ ಪೌಲ ಬರ್ನಬ ಎಂದು ಬರೆಸಿಟ್ಟಿದ್ದಾರೆ. ಈಗ ಪೌಲ ಬರ್ನಬನಿಗೆ ಹೇಳ್ತಾನೆ, ಈಗ ನಾವು ಹೋಗೋಣ ಬಾ, ಎಲ್ಲೆಲ್ಲಿ ಹೋಗಿ ಸುವಾರ್ತೆಯನ್ನು ಪ್ರಕಟಿಸಿ ಸಭೆಗಳನ್ನು ಸ್ಥಾಪಿಸಿದ್ದೇವೆ ಅವರನ್ನು ಬಲಪಡಿಸೋಣ ಬಾ. ಅಂದಾಗ ನಮ್ಮೊಂದಿಗೆ ಮಾರ್ಕನನ್ನು ಕೂಡ ಕರೆದೊಯ್ಯೋಣ ಎಂದು ಬಂಧುವಾಗಿರುವ ಬರ್ನಬ ಬಂಧುತ್ವವನ್ನು ತೋರಿಸುತ್ತಾನೆ ಆ ಸೇವೆಯಲ್ಲಿ. ಆಗ ಪೌಲನು ನೇರವಾಗಿ ಹೇಳಿಬಿಡುತ್ತಾನೆ, ನಮ್ಮೊಂದಿಗೆ ಸೇವೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಮಾರ್ಕನು ತಕ್ಕವನಲ್ಲ, ಅವನಲ್ಲಿ ತಕ್ಕ ಆತ್ಮಿಕತೆ ಇಲ್ಲ, ತಕ್ಕ ಪರಿಪಕ್ವತೆ ಇಲ್ಲ, ಜವಾಬ್ದಾರಿಯುತವಾದ ಜೀವಿತ ಇಲ್ಲವೇ ಇಲ್ಲ. ಅವರಿಬ್ಬರ ಮಧ್ಯ ಬಹಳ ತೀವ್ರವಾದಂತಹ ಆರ್ಗ್ಯುಮೆಂಟ್ ಜರುಗುತ್ತೆ. ಖಂಡಿತವಾಗಿ ಮಾರ್ಕನನ್ನು ಕರೆದೊಯ್ಯಲೇಬೇಕು ಅಂದಾಗ, ಯಾಕೆ ಬಾರ್ನಬನೇ ಮಾರ್ಕ ಮಾರ್ಕ ಅನ್ನುತ್ತಾ ಇದ್ದಿ? ಗತದಲ್ಲಿ ಕರೆದೊಯ್ದೆವು, ಅರ್ಧದಲ್ಲಿಯೇ ಸೇವೆಯನ್ನು ಬಿಟ್ಟು ಓಡಿ ಬಂದ, ಹಾಗೆ ಹಿಂತಿರುಗಿ ಓಡಿ ಬಂದ ಹೇಡಿಯನ್ನು ಸೇವೆಯಲ್ಲಿ ಹೇಗೆ ಕರೆದೊಯ್ಯಲಾಗುತ್ತೆ? ಅವನು ಸೇವೆಗೆ ಯೋಗ್ಯನಲ್ಲ ಅಂದಾಗ ಬರ್ನಬ ಹೇಳ್ತಿರ್ಬೋದು, ಅವನು ಸೇವೆಗೆ ಯೋಗ್ಯನಲ್ಲ ಅನ್ನುತ್ತಾ ಇದ್ದೀಯ, ಆದರೆ ಅವನ ತಾಯಿ ಅಲ್ಲವೋ ಯೆರೂಸಲೇಮಿನಲ್ಲಿರುವ ಸಭೆಗೋಸ್ಕರ ತನ್ನ ಮನೆ ತೆರೆದಿದ್ದು? ಆ ದಿನ ಯೆರೂಸಲೇಮಿನ ಸಭೆ ಕೂಡಿ ಬಂದು ಆರಾಧನೆ ಮಾಡುವುದಕ್ಕಾಗಿ ಅವನ ತಾಯಿ ತಾನೇ ಸ್ಥಳ ಕೊಟ್ಟಿದ್ದು. ಅವನ ಅಮ್ಮ ಆತ್ಮಿಕಳಾಗಿರ್ಬೋದು, ಸಭೆಗೋಸ್ಕರ ತನ್ನ ಮನೆ ಕೊಟ್ಟಿರ್ಬೋದು. ಆದರೆ ಅರ್ಹನಿಲ್ಲದವನನ್ನು ಸೇವೆಗೆ ಕರೆದೊಯ್ದಾದರೆ ನಾವು ನಷ್ಟ ಹೋಗುತ್ತೇವೆ. ಬರ್ನಬನೇ, ನನ್ನ ಮಾತನ್ನು ಕೇಳು ಅಂದಾಗ ಬರ್ನಬ ಹೇಳ್ತಾನೆ, ನಡೆಯೋದಿಲ್ಲ, ಮಾರ್ಕನನ್ನು ಕರೆದೊಯ್ಯೋಣ ಅಂತಾನೆ. ದಯವಿಟ್ಟು ಕೇಳಿ. ಆ ದಿನ ಪೌಲನು ಮಾರ್ಕನಲ್ಲಿ ಯಾವ ಮಾರ್ಪಡುವಿಕೆ ನೋಡಲಿಲ್ಲ. ಯಾಕೆ ಗೊತ್ತಾ? ತಾಯಿಯೇನೋ ಆತ್ಮೀಕಳಾಗಿದ್ದಳು, ತಾಯಿಯೇನೋ ತನ್ನ ಮನೆಯನ್ನು ಆಲಯವಾಗಿ ಮಾರ್ಪಡಿಸಿದಳು. ದೊಡ್ಡ ದೊಡ್ಡ ಸೇವಕರು ಬಂದು ಆ ಮನೆಯಲ್ಲಿ ಪ್ರಸಂಗ ಮಾಡುತ್ತಿದ್ದಾರೆ. ಪೇತ್ರನಾಗಿರಬಹುದು, ಯೋಹಾನನಾಗಿರಬಹುದು, ಇಲ್ಲವೇ ಇತರ ಶಿಷ್ಯರಾಗಿರಬಹುದು. ಆ ಮನೆಗೆ ಬಂದು ಪ್ರಾರ್ಥಿಸುತ್ತಿದ್ದಾರೆ, ಪ್ರಸಂಗ ಮಾಡುತ್ತಾ ಇದ್ರು. ಆದರೆ ಆಕೆಯ ಮಗನೇನು ಪ್ರಯೋಜಕನಾಗಲಿಲ್ಲ, ಪರಿಚರ್ಯಕ್ಕೆ ಉಪಯೋಗನಾಗಲಿಲ್ಲ. ಬದಲಿಗೆ ಸೇವಕರ ಮಧ್ಯ ಜಗಳ ಹಚ್ಚುವವನಾಗಿ ತಯಾರಾದ. ಮಾರ್ಕನು ಸೇವೆ ಬಿಟ್ಟು ಮನೆಗೆ ಹಿಂತಿರುಗಿ ಬಂದ್ರೆ, ಇದೇನು ಮಗನೇ, ಯಾಕೆ ಹಿಂತಿರುಗಿ ಬಂದೆ? ಪೌಲ ಬರ್ನಬ ಅವರೊಂದಿಗೆ ನೀನು ಸೇವೆಗೆ ಹೋಗಿದೆಯಲ್ಲವೇ? ಹೌದು, ಹೋಗಿದ್ದೆ. ಮತ್ತ್ಯಾಕೆ ಬಂದೆ? ನನಗಿಷ್ಟ ಆಗ್ಲಿಲ್ಲ, ನಾನು ಸೇವೆ ಮಾಡಲ್ಲ. ಯಾಕೆ ಸೇವೆ ಮಾಡಲ್ಲ ಅನ್ನುತ್ತಿ ಮಗನೇ? ನನಗಿಷ್ಟ ಇಲ್ಲ, ನನಗಿಷ್ಟವಿಲ್ಲದ ಕೆಲಸ ಯಾಕೆ ನನ್ನಿಂದ ಮಾಡಿಸಬೇಕನ್ನುತ್ತಾ ಇದ್ದಿ? ನಾನು ಸೇವೆ ಮಾಡಲ್ಲ ಅಂದಾಗ ಆ ತಾಯಿ ಎಷ್ಟು ದುಃಖಪಟ್ಟಿರ್ತಾಳೆ, ಎಷ್ಟು ನೊಂದುಕೊಂಡಿರ್ತಾಳೆ ಯೋಚಿಸಿ. ನನ್ನ ಮನೆಯಲ್ಲಿಯೇ ಅನೇಕರು ಬಂದು ಪ್ರಾರ್ಥಿಸುವಾಗ, ಅವರ ಜೀವಿತ ಬದಲಾಗುತ್ತಿರುವಾಗ, ಅವರ ಮಕ್ಕಳ ಜೀವಿತ ಬದಲಾಗುತ್ತಿರುವಾಗ, ಆದರೆ ಆಕೆಯ ಮಗನ ಜೀವಿತ ಅಸ್ತವ್ಯಸ್ತವಾಗಿರುವುದನ್ನು ನೋಡಿ ಆ ತಾಯಿ ಎಷ್ಟು ದುಃಖಪಟ್ಟಿರ್ತಾಳೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನ್ನ ಮಗನು ಇನ್ನೂ ರಕ್ಷಿಸಲ್ಪಡಲಿಲ್ಲ, ನನ್ನ ಮಗಳು ಇನ್ನೂ ರಕ್ಷಿಸಲ್ಪಡಲಿಲ್ಲ. ನಾನು ದೇವರ ಸೇವೆಗೂ, ಸಭೆಗೂ, ಸುವಾರ್ತೆಗೂ, ಸೇವಕರಿಗೂ ಎಷ್ಟೋ ಸಹಾಯ ಮಾಡಿ ಸಹಕರಿಸುತ್ತಾ ಇದ್ದೇನೆ. ನನ್ನ ಸ್ವಂತ ಮನೆಯನ್ನೇ ಪ್ರಾರ್ಥನೆಗೋಸ್ಕರ ಕೊಟ್ಟಿದ್ದೇವೆ. ಆದರೆ ನಮ್ಮ ಮಗ ಮಾತ್ರ ಮಾರ್ಪಡಲಿಲ್ಲ, ನನ್ನ ಮಗಳು ಮಾತ್ರ ರಕ್ಷಿಸಲ್ಪಡಲಿಲ್ಲ, ನನ್ನ ಗಂಡನು ಮಾತ್ರ ಕ್ರಿಸ್ತನ ಪ್ರೀತಿಯನ್ನು ಕಾಣಲಿಲ್ಲ ಎನ್ನುವಂಥವ್ರು ಯಾರಾದರೂ ಇದ್ದೀರಾ? ಜಾಗ್ರತೆಯಿಂದ ಕೇಳ್ರಿ. ಮಾರ್ಕನು ಸೇವೆಗೆ ಪ್ರಯೋಜಕನಾಗಿರಲಿಲ್ಲ, ಪ್ರಯೋಜನವಿಲ್ಲದವನಾದ. ಆದರೆ ದೇವರು ಆ ತಾಯಿಯ ಆತ್ಮೀಕತೆಯನ್ನು, ಆ ತಾಯಿಯ ಪ್ರಾರ್ಥನೆಯನ್ನು ನೋಡ್ತಾ ಇದ್ದಾರೆ ಎಂಬ ಸತ್ಯವನ್ನು ಮಾತ್ರ ಮರೆಯಬೇಡಿರಿ. ದೇವರು ಆ ಮರಿಯಳು ಎಂಬ ತಾಯಿಯ ಪ್ರಾರ್ಥನೆ, ಆ ತಾಯಿ ಮಾಡಿದ ಉಪಕಾರವನ್ನು, ಸೇವೆಗೆ ಸಹಕರಿಸಿರುವ ವಿಧಾನವನ್ನು, ಸಭೆಯನ್ನಾಗಿ ಸಭೀಕರನೆಲ್ಲ ಸಮಕೂಡಿಸಿರುವಂತಹ ಆಕೆ ಆತ್ಮಿಕತೆಯನ್ನು ದೇವರು ನೋಡಿದರು. ಪ್ರಿಯರೇ, ಏನ್ ಮಾಡಿದ್ರು ಗೊತ್ತಾ? ಮಾರ್ಕನ ಜೀವಿತದಲ್ಲಿ ಮಾರ್ಪಡುವಿಕೆಯನ್ನು ತರುತ್ತಾರೆ.
ಮಾರ್ಕನು ಬೇಡ, ಮಾರ್ಪಡುವಿಕೆ ಇಲ್ಲದವನಾಗಿದ್ದಾನೆ, ಸೇವೆಗೆ ಪ್ರಯೋಜಕನಲ್ಲ ಎಂದು ಪೌಲನು ತಿಳಿಸಿಬಿಡುತ್ತಾನೆ. ಆದರೆ ಅದೇ ಪೌಲನು ಕಟ್ಟ ಕಡೆಗೆ ಬರೆದಿರುವ ಪತ್ರಿಕೆ ತಿಮೋತಿಗೆ ಬರೆದ 2ನೇ ಪತ್ರಿಕೆಯಾಗಿದೆ. ಏನ್ ಹೇಳ್ತಾನೆ ನೋಡಿ. ತಿಮೋತಿಗೆ ಬರೆದ 2ನೆಯ ಪತ್ರಿಕೆ ಓದುತ್ತಿದ್ದೇನೆ ನಿಮಗೋಸ್ಕರ. 4ನೇ ಅಧ್ಯಾಯ 11ನೇ ವಚನವನ್ನು ಓದುತ್ತಿದ್ದೇನೆ. ಲೂಕನು ಮಾತ್ರವೇ ನನ್ನ ಜೊತೆಯಲ್ಲಿ ಇದ್ದಾನೆ. ಏನಂತೆ? ಲೂಕನು ಮಾತ್ರವೇ ನನ್ನ ಜೊತೆಯಲ್ಲಿ ಇದ್ದಾನೆ. ತಿಮೋತಿಗೆ ಪತ್ರ ಬರೆಯುವಾಗ ಪೌಲನು ಹೇಳುತ್ತಾನೆ, ಮಾರ್ಕನನ್ನು ನಿನ್ನ ಸಂಗಡ ಕರೆದುಕೊಂಡು ಬಾ. ತಿಮೋತಿ, ಮಾರ್ಕನನ್ನು ನಿನ್ನ ಸಂಗಡ ಕರ್ಕೊಂಡು ಬಾ. ಯಾಕೆ? ಎದಕ್ಕಾಗಿ? ಅವನು ಪರಿಚಾರದ ನಿಮಿತ್ತವಾಗಿ ನನಗೆ ಪ್ರಯೋಜನಕರವಾಗಿದ್ದವನು ಆಗಿದ್ದಾನೆ. ತಿಮೋತಿ, ಮಾರ್ಕನನ್ನು ಕೂಡ ನಿನ್ನ ಸಂಗಡ ಕರ್ಕೊಂಡು ಬಾ. ಒಂದು ಕಾಲದಲ್ಲಿ ಪ್ರಯೋಜನವಿಲ್ಲದವನಾಗಿದ್ದ, ಸೇವೆಗೆ ಉಪಯೋಗ ಇಲ್ಲದವನಾಗಿದ್ದ, ಪರಿಪಕ್ವತೆ ಇಲ್ಲದವನಾಗಿದ್ದ. ಆದರೆ ಆ ಮಾರ್ಕನನ್ನು ದೇವರು ದರ್ಶಿಸಿದ್ದಾರೆ. ಯಾವ ಪೌಲನು ಮಾರ್ಕನು ಬೇಡ ಅಂದನೋ ಅದೇ ಪೌಲನು ಈಗ ಹೇಳ್ತಾನೆ, ಮಾರ್ಕನನ್ನು ಕರೆತ, ಅವನು ನನಗೆ ಬೇಕು, ಯಾಕೆಂದರೆ ನನಗೆ ಬಹಳ ಉಪಯೋಗವಾಗುತ್ತಾನೆ ಅನ್ನುತ್ತಾನೆ. ಪ್ರಿಯ ತಾಯೆಂದರೆ, ತಂದೆಯೆಂದರೆ, ಈ ದಿನ ನಿಮ್ಮ ಮಗನು ದೇವರಿಂದ ದೂರ ಇರುವಂತೆ ಕಾಣಿಸುತ್ತಿರಬಹುದು. ಈ ದಿನ ನಿಮ್ಮ ಮಗಳು ದೇವರಿಂದ ದೂರ ಹೋಗ್ತಿರುವಂತೆ ಕಾಣಿಸಿಕೊಳ್ಳುತ್ತಿರಬಹುದು. ಈ ದಿನ ನಿಮ್ಮ ಗಂಡ, ನಿಮ್ಮ ಹೆಂಡತಿ ದೇವರಿಂದ ದೂರ ಹೋಗ್ತಿರುವಂತೆ ನಿಮಗೆ ಅನಿಸುತ್ತಾ ಇರಬಹುದು. ಆದರೆ ಕೇಳಿರಿ, ನಿಮ್ಮ ಆತ್ಮಿಕತೆ ನಿಮಿತ್ತ, ನಿಮ್ಮ ಪ್ರಾರ್ಥನೆಯ ನಿಮಿತ್ತ, ದೇವರ ಸೇವೆಗೂ ಸೇವಕರಿಗೂ ಸಭೆಗಳಿಗೂ ನೀವು ಮಾಡುವಂತಹ ಸಹಕಾರದ ನಿಮಿತ್ತ, ಮಾಡುವಂತಹ ಸಹಾಯದ ನಿಮಿತ್ತ ದೇವರು ಖಂಡಿತವಾಗಿ ನಿಮ್ಮ ಕುಟುಂಬದಲ್ಲಿ ದೇವರಿಂದ ದೂರವಾಗುವಂಥವರನ್ನು ರಕ್ಷಣೆಗೆ ನಡೆಸುತ್ತಾರೆ. ಅದರಲ್ಲಿ ಯಾವ ಸಂದೇಹ ಇಲ್ಲ. ಯಾವ ಮಾರ್ಕನು ಪೌಲ ಬಾರ್ನಬರ ಮಧ್ಯೆ ಜಗಳ ಹಚ್ಚುತ್ತಾನೋ ಆ ಮಾರ್ಕನಲ್ಲಿ ಮಾರ್ಪಡುವಿಕೆ ಬರುತ್ತೆ ಪ್ರಿಯರೇ. ದೇವರು ಆ ಮಾರ್ಕನಲ್ಲಿ ಮಾರ್ಪಡುವಿಕೆ ತರುತ್ತಾರೆ. ಕೊನೆಯದಾಗಿ ಒಂದು ವಿಷಯ ಹೇಳ್ತೇನೆ ಕೇಳಿ. 4 ಸುವಾರ್ತೆಗಳಿವೆ ಅಲ್ಲವೋ? ಮೊದಲನೇ ಸುವಾರ್ತೆ ಯಾವುದು ಹೇಳಿ? ಯಾವುದಾಗಿದೆ? ಮತ್ತಾಯನ ಸುವಾರ್ತೆ, ಆನಂತರ ಮಾರ್ಕನ ಸುವಾರ್ತೆ, ಆನಂತರ ಲೂಕನ ಸುವಾರ್ತೆ, ಆನಂತರ ಯೋಹಾನ ಸುವಾರ್ತೆ. ನಿಮಗೊಂದು ವಿಷಯ ಗೊತ್ತಾ? ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಂತಹ 4 ಸುವಾರ್ತೆಗಳಲ್ಲಿ ಮೊಟ್ಟ ಮೊದಲನೇದಾಗಿ ದೇವರಿಂದ ಪ್ರೇರೇಪಿಸಲ್ಪಟ್ಟು ನನ್ನ ಸುವಾರ್ತೆಯ ವಿಷಯದಲ್ಲಿ ನಾನು ನನ್ನನ್ನೇ ಯಾವ ರೀತಿ ಲೋಕಕ್ಕೆ ಅರ್ಪಿಸಿಕೊಟ್ಟೇನೋ, ಯಾವ ರೀತಿ ವಾಕ್ಯ ಸಾರಿದೇನೋ, ಯಾವ ರೀತಿ ಸ್ವಸ್ಥಪಡಿಸಿದೇನೋ, ಯಾವ ರೀತಿ ಸುವಾರ್ತೆಯನ್ನು ಪ್ರಕಟಿಸಿದೇನೋ, ಯಾವ ರೀತಿ ಗಾಯಗೊಂಡಿದ್ದೇನೋ, ಯಾವ ರೀತಿಯಾಗಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ತಿರುಗಿ ಎದ್ದು ಬಂದೇನೋ, ಈ ವಾರ್ತೆಯನ್ನು ಲೋಕಕ್ಕೆ ತಿಳಿಯಪಡಿಸುವುದಕ್ಕಾಗಿ ಯಾರಾದರೂ ಒಬ್ಬರು ಆ ಸ್ಟೋರಿ ಬರೆಯಬೇಕು, ನನ್ನ ಸುವಾರ್ತೆ ಬರೆಯಬೇಕು. ಯಾರಿದ್ರೆ ಚೆನ್ನಾಗಿರುತ್ತೆ ಎಂದು ಹೀಗೆ ಪರಲೋಕದಿಂದ ದೇವರು ಭೂಲೋಕದಲ್ಲಿ ಹುಡುಕಿ ನೋಡಿದ್ರು. ಪೌಲನಾಗಿದ್ದಾನೋ? ಪೇತ್ರನಾಗಿದ್ದಾನೋ? ನಮಗೆ ಇವರ ಸಂಗತಿ ಬಹಳ ಚೆನ್ನಾಗಿ ಗೊತ್ತು. ಇಲ್ಲವೇ ಯೋಹಾನನಾಗಿದ್ದಾನೋ? ಯಾರು ಮೊದಲನೇದಾಗಿ ಬರೆಯಬೇಕು ನನ್ನ ಸ್ಟೋರಿ ಎಂದು ದೇವರು ಪರಲೋಕದಿಂದ ನೋಡಿದಾಗ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಯಾರನ್ನು ಆರಿಸಿಕೊಳ್ತಾರೆ ಗೊತ್ತಾ? ಯಾವ ತಾಯಿ, ಕರ್ತನೇ, ಸೇವಕರು ಬಂದು ನನ್ನ ಮನೆಯಲ್ಲಿ ಸುವಾರ್ತೆ ಪ್ರಕಟಿಸುತ್ತಿದ್ದಾರೆ, ವಾಕ್ಯ ಸಾರುತ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ, ಅನೇಕರು ನನ್ನ ಮನೆಯಲ್ಲಿ ಕೂಡಿ ಬರುತ್ತಾ ಇದ್ದಾರೆ, ಅವರೆಲ್ಲರೂ ರಕ್ಷಣೆ ಹೊಂದುತ್ತಿದ್ದಾರೆ, ಆದರೆ ನನ್ನ ಮಗನು ಮಾತ್ರ ಪ್ರಯೋಜಕನಾಗುತ್ತಾ ಇಲ್ಲ ಎಂದು ಯಾವ ತಾಯಿ ಕಣ್ಣೀರು ಸುರಿಸಿ ಪ್ರಾರ್ಥಿಸುತ್ತಾಳೋ ಆ ತಾಯಿ ಕಣ್ಣೀರ ಪ್ರಾರ್ಥನೆ ದೇವರು ನೋಡಿ, ಅಮ್ಮ, ನಿನ್ನ ಮಗನನ್ನೇ ಮೊದಲು ನನ್ನ ಸುವಾರ್ತೆಯನ್ನು ಬರೆಯಲು ಆರಿಸಿಕೊಳ್ತೇನೆ ಅನ್ನುತ್ತಾರೆ. ಎಂತಹ ಅದ್ಭುತನಾದ ದೇವರು ನೋಡಿ. ನಮಗೆ ಬೈಬಲಲ್ಲಿ ಮತ್ತಾಯನ ಸುವಾರ್ತೆ ಮೊದಲು ಕಾಣಿಸುತ್ತೆ, ಆದರೆ ಮತ್ತಾಯ ಸುವಾರ್ತೆಗಿಂತ ಮುಂಚೆ ಬರೆದಿರುವಂಥದ್ದು ಲೂಕ, ಯೋಹಾನ ಸುವಾರ್ತೆಗಳಿಗಿಂತಲೂ ಮೊಟ್ಟ ಮೊದಲು ಬರೆದ ಸುವಾರ್ತೆ ಯಾವುದೆಂದರೆ, ಬರೆದದ್ದು ಯಾರು ಗೊತ್ತಾ? ಮಾರ್ಕನು. ಮಾರ್ಕನ ಸುವಾರ್ತೆಯಾಗಿದೆ. ಈ ಮಾರ್ಕನು ಯಾರು ಗೊತ್ತಾ ಪ್ರಿಯರೇ? ಒಂದು ಕಾಲದಲ್ಲಿ ಮಾರ್ಪಡುವಿಕೆ ಅಲ್ಲದೆ ತಾಯಿಗೆ ಕಣ್ಣೀರು ಬರುವಂತೆ ಮಾಡಿದ ಆ ಮಾರ್ಕನೇ ಪ್ರಿಯರೇ. ದೇವರ ಕೈಗೆ ಒಪ್ಪಿಸಿಕೊಟ್ಟು ಮಾರ್ಪಟ್ಟವನಾಗಿ ಮಾರ್ಕನ ಸುವಾರ್ತೆಯನ್ನು ಬರೆದನು ಪ್ರಿಯರೇ. ಇವರು ಎಷ್ಟು ಒಳ್ಳೆ ಸ್ತ್ರೀಯರು ನೋಡಿ. ಸಭೆಯನ್ನಾಗಿ ತಮ್ಮ ಮನೆಯನ್ನು ಮಾರ್ಪಡಿಸಿಕೊಳ್ತಾರೆ, ತಮ್ಮ ಮಕ್ಕಳನ್ನು ಸೇವೆಗೆ ಅರ್ಪಿಸಿಕೊಡುತ್ತಾರೆ, ಲೋಕಕ್ಕೆ ಆಶೀರ್ವಾದಕರವಾಗಿ ಉಳ್ಕೊಳ್ಳುತ್ತಾರೆ. ಒಳ್ಳೆ ಸಭೆಗಳಾಗಿದುವು ಪ್ರಿಯರೇ. ಆ ದಿನ ಮನೆಗಳಲ್ಲಿಯೇ ಸಭೆಗಳಾಗಿ ಸಭೆ ಕೂಡುತ್ತಾ ಇತ್ತು. ಒಳ್ಳೆ ಸಂಸ್ಕಾರ ಇತ್ತು ಪ್ರಿಯರೇ. ನಾನು ನೆಚ್ಚುವ ಸೇವೆ ಮಾಡುವುದು ಒಳ್ಳೆ ಸಂಸ್ಕಾರ ಅಲ್ಲ, ದೇವರು ಮೆಚ್ಚುವಂತಹ ಸೇವೆ ಮಾಡುವಂಥದ್ದೇ ಒಳ್ಳೆ ಸಂಸ್ಕಾರ ಆಗಿದೆ, ಸಂಪ್ರದಾಯ ಆಗಿದೆ. ಈ ದಿನ ದುರದೃಷ್ಟವೇನೆಂದರೆ
ದೇವರು ಮೆಚ್ಚುವಂತಹ ಸೇವೆಯನ್ನು ಬಿಟ್ಟು ಎಲ್ಲರೂ ತಮಗೆ ನೆಚ್ಚಿನ ಸೇವೆಯನ್ನು ಮಾಡುತ್ತಾ ಹೋಗ್ತಿದ್ದಾರೆ. ಆದರೆ ಒಂದು ಮಾತ್ರ ವಾಸ್ತವ, ವಾಕ್ಯಾನುಸಾರವಾಗಿ ಜೀವಿಸುವಂಥವರು, ಬೋಧಿಸುವಂಥವರು ಮಾತ್ರವೇ ಪರಲೋಕದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹಾಗೆ ಮಾಡದೆ ವಾಕ್ಯಕ್ಕೆ ವ್ಯತಿರೇಕವಾಗಿ ಜೀವಿಸುವುದಾದರೆ, ಬೋಧಿಸುವುದಾದರೆ ಒಂದು ದಿನ ಅವರು ಅಳಬೇಕಾಗತ್ತೆ. ಏನೆಂದು? ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 22ನೇ ವಚನ. ಆ ದಿನದಲ್ಲಿ ಅನೇಕರು, ಇವರೆಲ್ಲ ಯಾರು ಗೊತ್ತಾ? ತಮಗೆ ನೆಚ್ಚಿನ ಸೇವೆ ಮಾಡಿದಂಥವರು. ಆ ದಿನದಲ್ಲಿ ಅನೇಕರು ನನ್ನನ್ನು ನೋಡಿ, ಸ್ವಾಮೀ, ಪ್ರಭುವೇ, ನಾವು ನಿನ್ನ ನಾಮದಲ್ಲಿ ಪ್ರವಾದಿಸಲಿಲ್ಲವೋ? ನಿನ್ನ ನಾಮದಲ್ಲಿ ದೆವ್ವಗಳನ್ನು ಹೊರದೋಡಿಸಲಿಲ್ಲವೋ? ನಿನ್ನ ನಾಮದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಲಿಲ್ಲವೋ? ಜಾಗ್ರತೆಯಿಂದ ಕೇಳ್ರಿ. ಇಂಥವರು ಪ್ರವಾದಿಸ್ತಾರೆ, ದೆವ್ವಗಳನ್ನು ಹೊರದೋಡಿಸ್ತಾರೆ, ಅದ್ಭುತಗಳನ್ನು ಮಾಡುತ್ತೇವೆ ಎಂದು ಹೇಳಿಕೊಳ್ತಾರೆ ಅನೇಕರು. ಆಗ ಯೇಸು ಅವರಿಗೆ ಹೇಳೋದೇನು? ಆಗ ನಾನು ನಿಮ್ಮನ್ನು ಎಂದಿಗೂ ಅರಿಯೋದಿಲ್ಲ, ಅಕ್ರಮವನ್ನು ಮಾಡುವಂಥವರೇ. ಅಂದ್ರೆ ಅರ್ಥವೇನು? ಸಕ್ರಮಕ್ಕೆ ವ್ಯತಿರೇಕವಾದ ರೀತಿಯಲ್ಲಿ ಸೇವೆ ಮಾಡಿದಂಥವರೇ. ನಾನು ಮೆಚ್ಚುವ ಸೇವೆಯನ್ನು ಬಿಟ್ಟು ನೀವು ನಿಮಗೆ ನೆಚ್ಚಿನ ಸೇವೆಯನ್ನು ಮಾಡ್ತಾ ಹೋದ್ರಿ. ನೀವು ನಿಮಗೆ ನೆಚ್ಚಿನ ಸೇವೆಯೇ ನೀವು ಮಾಡಿದೀರಿ ಹೊರತು ನಾನು ಮೆಚ್ಚುವ ಸೇವೆ ನೀವು ಮಾಡಲಿಲ್ಲ. ಇವ್ರೇನ್ ಹೇಳ್ತಾರೆ? ಕರ್ತನೆ, ನಮ್ಗೇನು ಅಂದ್ಕೊಳ್ತಾ ಇದ್ದೀ? ಅದ್ಭುತ ಮಾಡಲಿಲ್ಲವೋ? ದೆವ್ವ ಹೊರದೋಡಿಸಲಿಲ್ಲವೋ? ದೊಡ್ಡ ದೊಡ್ಡ ಪ್ರವಾದನೆಗಳನ್ನು ಹೇಳಲಿಲ್ಲವೋ? ಆಗ ದೇವ್ರು ಹೇಳ್ತಾರೆ, ನೀವು ಯಾರೆಂದು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳೋದು ಯಾಕೆ ದೇವ್ರೆ? ಗೊತ್ತಿಲ್ಲ ಯಾಕೆ ದೇವ್ರೆ? ನೀವು ಅಕ್ರಮ ಮಾಡುವಂಥವರಾಗಿದ್ದೀರಿ. ಸಕ್ರಮವಾಗಿ ಸೇವೆ ಮಾಡಲಿಲ್ಲ, ವಾಕ್ಯಾನುಸಾರವಾಗಿ ಸೇವೆ ಮಾಡಲಿಲ್ಲ. ಆದರೂ ಇವರು ಸೇವೆ ಮಾಡಿದ್ರು. ದೆವ್ವಗಳನ್ನು ಹೊರದೋಡಿಸುವ ಸೇವೆ ಮಾಡಿದ್ದಾರೆ, ಪ್ರವಾದಿಸುವಂತಹ ಸೇವೆ ಮಾಡಿದ್ದಾರೆ, ಅದ್ಭುತ ಮಾಡುವ ಸೇವೆ ಮಾಡಿದ್ದಾರೆ. ಮತ್ತೆ ವಾಕ್ಯದ ಸಂಗತಿ ಏನು? ವಾಕ್ಯ ಮಾತ್ರ ಸಾರಲು ಅವರಿಂದ ಆಗೋದಿಲ್ಲ. ಯಾಕೆಂದರೆ ವಾಕ್ಯವನ್ನು ಅವರು ಅರ್ಥ ಮಾಡಿಕೊಳ್ಳೋದಿಲ್ಲ, ವಾಕ್ಯಾನುಸಾರವಾಗಿ ಸೇವೆ ಮಾಡ್ಲಿಕ್ಕಾಗಲ್ಲ. ಯಾಕೆಂದರೆ ಅವರು ತಮಗೆ ನೆಚ್ಚಿನ ಸೇವೆ ಮಾಡುತ್ತಾರೆ ಹೊರತು ದೇವರು ಮೆಚ್ಚುವಂತಹ ಸೇವೆ ಮಾಡೋದಿಲ್ಲ. ಫ್ರೆಂಡ್ಸ್, ಅವರು ಒಳ್ಳೆ ಸ್ತ್ರೀಯರಾಗಿದ್ರು. ಅವರು ತಾವು ನೆಚ್ಚಿನ ಸೇವೆ ಮಾಡಲಿಲ್ಲ, ದೇವರು ಮೆಚ್ಚುವ ಸೇವೆ ಮಾಡಿದ್ರು. ಆ ಸ್ತ್ರೀಯರು ಮಾಡಿದೇನು ಗೊತ್ತಾ? ಸಭೆಗೆ ಕೈಲಾದ ಸಹಾಯ ಮಾಡಿದ್ರು. ಅವರು ತಮಗಿರುವ ಆಸ್ತಿಯನ್ನು, ತಮಗಿರುವ ಅಂತಸ್ತನ್ನು, ಅವರು ತಮಗಿರುವ ಆತ್ಮಿಕತೆಯನ್ನು ಸಭೆಯ ಕ್ಷೇಮಕ್ಕೋಸ್ಕರ ಹಿಂದೆ ಇದ್ದುಕೊಂಡವರಾಗಿ, ಪುರುಷರಿಗೆ ಕೊಟ್ಟ ಸೇವೆ ಪುರುಷರು ಮಾಡ್ತಾ ಇರುವಾಗ ಸ್ತ್ರೀಯರಾಗಿ, ಸ್ತ್ರೀಯರಿಗೆ ಕೊಡಲ್ಪಟ್ಟ ಸೇವೆ ಸ್ತ್ರೀಯರು ಮಾಡ್ತಾ ಇರುವಾಗ ಆದಿಸಭೆ ಅಭಿವೃದ್ಧಿ ಆಯಿತು ಪ್ರಿಯರೇ. ಆದರೆ ಈ ದಿನಗಳಲ್ಲಿ ಎಲ್ಲವೂ ರಿವರ್ಸ್ ಆಗಿದೆ. ರಿವರ್ಸ್ ಆಗಿ ಮಾಡ್ತಾರೆ. ಈ ರಿವರ್ಸ್ ಸೇವೆಯಲ್ಲಿ ಕೊಚ್ಕೊಂಡು ಹೋಗಲಾರದೆ ಇರಬೇಕಾದ್ರೆ ಒಂದೇ ಒಂದು ಆಧಾರ, ವಾಕ್ಯ ಕೇಳುವಂತಹ ಪ್ರತಿಯೊಬ್ಬರು ಕಟ್ಟುಪಾಡಾಗಿ ಇರಬೇಕು. ಕಲ್ವರಿ ಸ್ವರ ವೀಕ್ಷಿಸುವ ಪ್ರಿಯರೇ, ನಿಮ್ಮ ಮನೆಗಳು ದೇವರಿಗೆ ಆಲಯವಾಗಿ ಮಾರ್ಪಡಬೇಕು. ನಿಮ್ಮ ಮನೆಗಳು ದೇವರಿಗೆ ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನೆಯ ನೆಲೆಗಳಾಗಬೇಕು. ಫಲಿತವಾಗಿ ನಿಮ್ಮ ಕುಟುಂಬ ದೇವರಿಗೆ ಉಪಯೋಗ ಆಗುವ ಕುಟುಂಬ ಆಗಬೇಕು. ನಿಮ್ಮ ಮಕ್ಕಳು ದೇವರಿಂದ ಬಲವಾದ ಅಂಬುಗಳಂತೆ ಉಪಯೋಗ ಆಗಬೇಕೆಂದು ಆಶಿಸುತ್ತಿದ್ದೇನೆ. ಎಲ್ಲರೂ ಸೇರಿ ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಅವರು ಒಳ್ಳೆ ಸ್ತ್ರೀಯರಾಗಿದ್ರು ಪ್ರಿಯರೇ, ಒಳ್ಳೆ ಸಭೆಗಳನ್ನು ಸ್ಥಾಪಿಸಿದರು ಪ್ರಿಯರೇ, ಒಳ್ಳೆ ಸಂಸ್ಕಾರವನ್ನು ಈ ಲೋಕಕ್ಕೆ ತೋರಿಸಿಕೊಟ್ಟರು ಪ್ರಿಯರೇ. ಕರ್ತನ ಭೋಜನವನ್ನು ಅವರೆಲ್ಲರೂ ಎಲ್ಲಿ ಮಾಡ್ತಾ ಇದ್ರು ಗೊತ್ತಾ ಪ್ರಿಯರೇ? ಮನೆಗಳಲ್ಲಿಯೇ ಮಾಡುತ್ತಾ ಇದ್ರು. ಮನೆಗಳಲ್ಲಿ ರೊಟ್ಟಿಯನ್ನು ಮುರಿತಾ ಅಂದ್ರೆ ಅರ್ಥ ಗೊತ್ತಾ? ಅವರು ತಮ್ಮ ಮನೆಯನ್ನೇ ದೇವರ ಆಲಯವನ್ನಾಗಿ ಮಾರ್ಪಡಿಸಿಕೊಂಡ್ರು. ಬನ್ನಿರಿ ಫ್ರೆಂಡ್ಸ್, ನಮ್ಮ ಮನೆಯನ್ನೇ ದೇವರ ಆಲಯವನ್ನಾಗಿ ಮಾರ್ಪಡಿಸಿಕೊಳ್ಳೋಣ. ನಿಮ್ಮ ಮನೆಯೇ ದೇವರಿಗೆ ನಿವಾಸ ಸ್ಥಳವಾಗಿದೆ ಎಂದು ಮರೆಯಬೇಡಿ. ನನ್ನ ಆಲಯ ಸಮಸ್ತ ಜನಾಂಗಗಳಿಗೆ ಪ್ರಾರ್ಥನಾ ಆಲಯವಾಗಿದೆ ಎಂದು ದೇವರು ಹೇಳಿದಂತೆ ನಿಮ್ಮ ಮನೆ ಪ್ರಾರ್ಥನೆ ಆಲಯವಾಗಿ ಮಾಡಿಕೊಳ್ಳಿರಿ. ಪ್ರಾರ್ಥಿಸುವ ಮನೆಯನ್ನಾಗಿ ಮಾರ್ಪಡಿಸಿಕೊಳ್ಳಿರಿ. ಪ್ರಾರ್ಥಿಸುವ ನೆಲೆಯಾಗಿ ಮಾರ್ಪಡಿಸಿಕೊಳ್ಳಿರಿ. ಸಹೋದರಿಯರೇ, ಅದು ನಿಮ್ಮ ಕೈಯಲ್ಲಿದೆ. ದೊಡ್ಡ ದೊಡ್ಡ ಸೇವಕರು ಆ ದಿನಗಳಲ್ಲಿ ಎಲ್ಲಿಗೆ ಹೋದ್ರು ಗೊತ್ತಾ? ಎಲ್ಲಿ ಒಬ್ಬ ಸ್ತ್ರೀ ತನ್ನ ಜವಾಬ್ದಾರಿಕೆಯನ್ನು ಗುರುತಿಸಿ ದೇವರು ಮೆಚ್ಚುವ ಸೇವೆಯನ್ನು ಮಾಡಿದಳೋ ಅಲ್ಲಿ ಸಭೆಗಳು ಸ್ಥಾಪಿಸಲ್ಪಟ್ಟವು. ಅಂತಹ ಕೃಪೆ ನಮ್ಮ ಸಭೆಯಲ್ಲಿ ಪ್ರತಿ ಸ್ತ್ರೀ, ಅಂತಹ ಆದ್ಯತೆ ಈ ವಾಕ್ಯ ಕೇಳುವ ಪ್ರತಿಯೊಬ್ಬರು ಹೊಂದಿಕೊಳ್ಳುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಬನ್ನಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಒಂದು ವೇಳೆ ಈ ದಿನ ಯಾರೇ ಆಗಲಿ ಯೆಸಯ್ಯ, ನಿಮ್ಮ ಸನ್ನಿಧಿಯಲ್ಲಿ ನಾವು ಕೂಡ ಪ್ರಾರ್ಥಿಸುತ್ತಿದ್ದೇವೆ, ಸೇವೆಗೆ ಸಹಕರಿಸುತ್ತಿದ್ದೇವೆ. ಆದಾಗ್ಯೂ ನಮ್ಮ ಮಕ್ಕಳ ಜೀವಿತದಲ್ಲಿ ಮಾರ್ಪಡುವಿಕೆ ಮಾತ್ರ ಕಾಣಿಸುತ್ತಿಲ್ಲ. ನಮ್ಮ ಗಂಡನಲ್ಲಿ ಹೆಂಡತಿಯಲ್ಲಿ ಮಾರ್ಪಡುವಿಕೆ ಕಾಣಿಸುತ್ತಾ ಇಲ್ಲ. ನಾವು ಮಾಡಿದ ಪ್ರಾರ್ಥನೆ ಏನಾಗಿ ಹೋದವು?
ನಾವು ಮಾಡಿದ ಸಹಾಯ ಏನಾಗಿ ಹೋಯ್ತು, ಸಾಕ್ಷಿ ಏನಾಗಿ ಹೋಯ್ತು ಎಂದು ನಿರಾಶೆಗೊಳ್ಳುತ್ತಿರುವಂತಹ ನಮ್ಮ ಸಹೋದರರನ್ನು ಸಹೋದರಿಯರನ್ನು ಧೈರ್ಯಗೊಳಿಸುತ್ತಾ, ಯಾವ ರೀತಿ ಯಾವ ಮಾರ್ಪಡುವಿಕೆ ಇಲ್ಲದೆ ಸೇವೆಯಿಂದ ದೂರ ಜೀವಿಸಿದಂತಹ ಮಾರ್ಕನಲ್ಲಿಯೇ ಅದ್ಭುತವಾದ ಮಾರ್ಪಡುವಿಕೆಯನ್ನು ತಂದು ಶ್ರೇಷ್ಠನಾದ ಸೇವಕನನ್ನಾಗಿ ಮಾಡಿದೀರೋ, ಅದೇ ರೀತಿಯಾಗಿ ಈ ದಿನ ಯಾವ ಕುಟುಂಬದಲ್ಲಿ ಯಾರ್ಯಾರು ಮಾರ್ಪಡುವಿಕೆ ಇಲ್ಲದೆ ಜೀವಿಸುತ್ತಿದ್ದಾರೋ ಅವರಲ್ಲಿ ದೊಡ್ಡ ಮಾರ್ಪಡುವಿಕೆಯನ್ನು ತನ್ನಿರಿ. ನಿಮ್ಮನ್ನು ಘನಪಡಿಸುವ ಸಾಕ್ಷಿಗಳನ್ನಾಗಿ ಅವರನ್ನು ಮೇಲೆಕೆತ್ತಿರಿ. ಕ್ರಮವಾಗಿ ಜೀವಿಸುತ್ತಾ ಕ್ರಮವಾಗಿ ಸೇವೆ ಸಲ್ಲಿಸುವ ಕೃಪೆ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು 2005ರಲ್ಲಿ 25 ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ. ಈಗ ಅದೇ 3,50,000 ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ. 2012ರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ 52 ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ. 2003ರಲ್ಲಿ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು. ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು ಅಂದರೆ 17 ಭಾಷೆಗಳ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು 650ಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು, ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ ನಲ್ಲಿ ಪ್ರತಿದಿನ ಬೆಳಗ್ಗೆ 6:30 ಗಂಟೆಗೆ ಕಲ್ವರಿ ಸ್ವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ. ತಪ್ಪದೆ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಈ ಶುಭ ವಾರ್ತೆಯನ್ನು ಅನೇಕರಿಗೆ ತಿಳಿಯಪಡಿಸಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.